ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿವಾದ ಎಲ್ಲರಿಗೂ ಹುಬ್ಬೇರಿಸುವಂತೆ ಮಾಡಿಬಿಟ್ಟಿದೆ. ದರ್ಶನ್ ಜೊತೆ ಪವಿತ್ರ ಗೌಡ ಅವರ ಹೆಸರು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು, ಈಗ ಡೈರೆಕ್ಟ್ ಆಗಿ ಕೇಳಿ ಬಂದಿದೆ. ಈ ವಿಚಾರವಾಗಿ ದರ್ಶನ್ ಪತ್ನಿ ಏನು ಮಾಡಿದ್ದಾರೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಳಲನ್ನ ಅಂದ್ರೆ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ನಿಜಕ್ಕೂ ಅವರು ಏನೆಲ್ಲ ಮಾತನಾಡಿದ್ರು, ಹಾಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಅಂದ್ರೆ ಯಾರು, ಆಕೆ ಎಲ್ಲಿಂದ ಬಂದ್ರು, ದರ್ಶನ್ಗೂ ಅವ್ರಿಗೂ ಹೇಗೆ ಪರಿಚಯ ಆಯ್ತು, ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿವಾದ ಕಳೆದ ಹಲವು ದಿನಗಳಿಂದ ಸ್ಯಾಂಡಲ್ವುಡ್ಗೆ ಬೆಂಕಿ ಹತ್ತಿಕೊಂಡಿದೆ. 25 ಕೋಟಿ ವಂಚನೆಯ ಪ್ರಕರಣದಿಂದ ಪ್ರಾರಂಭವಾದ ವಿವಾದ ಬಳಿಕ ಹಲ್ಲೆ, ಇಂದ್ರಜಿತ್ ಆರೋಪ, ನಿರ್ಮಾಪಕ ಉಮಾಪತಿ ಮೇಲೆ ಮುನ್ಸು, ದೊಡ್ಡಮನೆ ವಿಚಾರ, ನಂತರ ನಿರ್ದೇಶಕ ಪ್ರೇಮ್ ವರೆಗೂ ಬಂದು ತಲುಪಿತ್ತು. ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆಯುತ್ತಾ ದಿನಕ್ಕೊಬ್ಬರನ್ನ ಸೇರಿಸಿಕೊಳ್ಳುತ್ತಿರುವಂತಹ ಈ ವಿವಾದ ಮೈಸೂರಿನಿಂದ ಕೊನೆಗೆ ಧರ್ಮಸ್ಥಳದ ಮೆಟ್ಟಿಲೇರುವವರೆಗೂ ಬಂದು ತಲುಪಿತು. ದರ್ಶನ್ ವಿವಾದ ದೊಡ್ಡದಾಗುತ್ತಾ ಸಾಕಷ್ಟು ಜನರು ಹೆಸರುಗಳು ತಳಕಿ ಹಾಕಿಕೊಳ್ಳಲು ಶುರುವಾದವು. ಈ ವಿಚಾರದಲ್ಲಿ ಪ್ರಮುಖವಾಗಿ ಕೇಳಿ ಬರುತ್ತಿರುವಂತಹ ಹೆಸರು ಅಂತಂದ್ರೆ ಪವಿತ್ರ ಗೌಡ ಅವರ ಹೆಸರು ಕೂಡ ಒಂದಾಗಿದೆ. ಹೋಟೆಲ್ ಗಲಾಟೆಯಲ್ಲಿ ದರ್ಶನ್ ಸ್ನೇಹಿತರ ಜೊತೆಗೆ ಪವಿತ್ರ ಗೌಡ ಹೆಸರು ಕೂಡ ಸದ್ದು ಮಾಡ್ತಾ ಇತ್ತು. ಅಂದಹಾಗೆ ದರ್ಶನ್ ಜೊತೆ ಪವಿತ್ರ ಗೌಡ ಹೆಸರು ಸೇರಿಕೊಂಡಿರುವುದು ಈಗೇನಲ್ಲ. ಕಳೆದ 4-5 ವರ್ಷಗಳಿಂದಲೂ ದರ್ಶನ್ ಜೊತೆ ಪವಿತ್ರ ಗೌಡ ಅವರ ಹೆಸರು ಗಾಂಧಿನಗರದಲ್ಲಿ ಓಡಾಡ್ತಾ ಇದೆ. ದರ್ಶನ್ ಜೊತೆ ಇದ್ದ ಫೋಟೋ ಶೇರ್ ಮಾಡಿದ್ದ ಪವಿತ್ರ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸಕ್ರಿಯವಾಗಿದ್ರು. ಆಗಾಗ ಸುಂದರ ಫೋಟೋಗಳನ್ನ ಹಂಚಿಕೊಳ್ತಾ ಇದ್ರು. ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ಗುಸುಗುಸು ಪಿಸುಪಿಸು ಓಡಾಡ್ತಾನೆ ಇತ್ತು. ಈಗ ಅದು ಎಲ್ಲರ ಮುಂದೆ ಬಂದಿರೋದಕ್ಕೆ ಎಲ್ಲರೂ ಕೂಡ ಹುಬ್ಬು ಏರಿಸುವಂತೆ ಆಗಿದೆ. ದರ್ಶನ್ ಜೊತೆ ಪವಿತ್ರ ಆಪ್ತವಾಗಿ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದೆ. ಪವಿತ್ರ ಗೌಡ ನಿಜ ಬಣ್ಣ ಬಯಲು ಮಾಡಿದ ವಿಜಯಲಕ್ಷ್ಮಿ. ಹೌದು, ದರ್ಶನ್ ಕುಟುಂಬದ ಜೊತೆ ಇರುವಂತಹ ಫೋಟೋವನ್ನ ಹಂಚಿಕೊಂಡಿದ್ರು ಯಾರು, ಪವಿತ್ರ ಗೌಡ ಅವರು. ದರ್ಶನ್ ಸಹೋದರಿ ಹಾಗೂ ತಾಯಿ ಜೊತೆ ನಗನಗ್ತಾ ಕ್ಯಾಮ್ರಾಕ್ಕೆ ಪೋಸ್ ಅನ್ನ ನೀಡಿರುವಂತಹ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ರು. ಅದು ಸುದ್ದಿ ಆಗ್ತಾ ಇತ್ತು. ಈ ಫೋಟೋಗಳು ದರ್ಶನ್ ಮತ್ತು ಅವರ ಕುಟುಂಬದ ಜೊತೆ ಪವಿತ್ರ ಆಪ್ತತೆಯ ಬಗ್ಗೆ ಹೇಳುತ್ತೆ. ಇದು 10 ವರ್ಷದ ಸಂಬಂಧ ಅಂತ ದರ್ಶನ್ ಜೊತೆಗಿನ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪವಿತ್ರ ಗೌಡ ಅವರು ಶೂಟಿಂಗ್ ಸೆಟ್ ನಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಪವಿತ್ರ ಗೌಡ ಅವರು ದರ್ಶನ್ ನಟನೆಯ ಸಿನಿಮಾಗಳ ಶೂಟಿಂಗ್ ಸೆಟ್ ನಲ್ಲೂ ಕೂಡ ಪವಿತ್ರ ಗೌಡ ಅವರು ಕಾಣಿಸ್ಕೊಳ್ತಿದ್ರಂತೆ. ಗುರುಕ್ಷೇತ್ರ ಚಿತ್ರೀಕರಣದ ವೇಳೆ ದರ್ಶನ್ ಭೇಟಿಯಾಗಲು ಹೈದರಾಬಾದ್ಗೆ ತೆರಳಿದ್ರು. ಅಂದ್ರೆ ಗುರುಕ್ಷೇತ್ರ ಹೈದರಾಬಾದ್ ನಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಆ ವೇಳೆ ಪವಿತ್ರ ಗೌಡ ಅವರು ದರ್ಶನ್ ಅನ್ನ ಭೇಟಿ ಮಾಡಲು ಹೈದರಾಬಾದ್ಗೆ ತೆರಳ್ತಾ ಇದ್ರು. ಚಿತ್ರೀಕರಣದ ವೇಳೆ ದರ್ಶನ್ ಜೊತೆ ಪವಿತ್ರ ಗೌಡ ಕಾಣಿಸಿಕೊಂಡಿದ್ದು ಅಚ್ಚರಿಯನ್ನ ಮೂಡಿಸಿತ್ತು. ಇಬ್ಬರ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು. ಈ ಬಗ್ಗೆ ಇಬ್ರು ಕೂಡ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಫೋಟೋ ಡಿಲೀಟ್ ಮಾಡಿ ಅಚ್ಚರಿ ಮೂಡಿಸಿದ್ದ ಪವಿತ್ರ ಗೌಡ ಶೇರ್ ಮಾಡಿರುವ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ತೆಗೆಯುವಂತೆ ದರ್ಶನ್ ಅಭಿಮಾನಿಗಳು ಕಮೆಂಟ್ ಅನ್ನ ಮಾಡಿದ್ರು. ಆದ್ರೂ ಪವಿತ್ರ ಗೌಡ ಅವರು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಸ್ವಲ್ಪ ದಿನಗಳ ಬಳಿಕ ಎಲ್ಲಾ ಫೋಟೋಗಳು ಪವಿತ್ರ ಗೌಡ ಖಾತೆಯಿಂದ ಡಿಲೀಟ್ ಆಗಿದ್ವು. ದಿಢೀರ್ ಅಂತ ಫೋಟೋಗಳು ಮಾಯವಾಗಿದ್ದು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕೊಂಡಿದೆ. ಇಬ್ಬರ ನಡುವೆ ಆಪ್ತತೆ ಮುರಿದು ಬಿತ್ತ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ರೂಪದರ್ಶಿ ನಟಿ ಪವಿತ್ರ ಗೌಡ ಇದೀಗ 2 ವರ್ಷಗಳ ಬಳಿಕ ಮತ್ತೆ ಪವಿತ್ರ ಗೌಡ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಪವಿತ್ರ ಗೌಡ ಯಾರು ಅನ್ನುವಂಥದ್ದು ನೋಡೋದಾದ್ರೆ, ಅವರು ದರ್ಶನ್ ಜೊತೆ ಹೀಗೆ ಯಾಕೆ ತಳುಕು ಹಾಕೊಂಡಿದೆ ಅವ್ರ ಹೆಸರು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಪವಿತ್ರ ಗೌಡ ರೂಪದರ್ಶಿ ಮತ್ತು ನಟಿ. ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಮಿಂಚಿದ್ದಾರೆ. ಅವರಿಗೆ ಒಬ್ಳು ಹೆಣ್ಣು ಮಗಳಿದ್ದಾಳೆ. ಪವಿತ್ರ ಗೌಡ ಸಿನಿಮಾಗಳು ಯಾವುದು ಅಂತ ಕೇಳೋದಾದ್ರೆ, ಅಗಮ್ಯ, ಛತ್ರಿಗಳು ಸರ್ ಛತ್ರಿಗಳು, ಸಾಗುವ ದಾರಿ, ಪ್ರೀತಿ ಕಿತಾಬು ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಈ ಪವಿತ್ರ ಗೌಡ ಅವರು. ಆದ್ರೆ ಈ ಸಿನಿಮಾಗಳು ಹೇಳಿಕೊಳ್ಳುವಷ್ಟು ಹೆಸರೇನ್ ತಂದಿರಲ್ಲ, ಯಶಸ್ವಿಯನ್ನ ತಂದುಕೊಟ್ಟಿಲ್ಲ ಅನ್ನುವಂಥದ್ದು ಎಲ್ಲ ಕಡೆ ಕಾಣಸಿಗುತ್ತೆ. ಪವಿತ್ರ ಸಿನಿಮಾಗಿಂತ ಹೆಚ್ಚಾಗಿ ದರ್ಶನ್ ವಿಚಾರದಲ್ಲಿ ಖ್ಯಾತಿಯಾಗಿದ್ದಾರೆ. ಮದುವೆಯಾಗಿ ಮಗಳಿದ್ದಾಳೆ ಪವಿತ್ರ ಗೌಡ ಅವರಿಗೆ. ಮದುವೆ ಆಗಿದೆ, ಖುಷಿ ಅನ್ನುವಂತಹ ಒಂದು ಚಿಕ್ಕ ಹೆಣ್ಣು ಮಗು ಇದೆ. ಪವಿತ್ರ ಪತಿಯಿಂದ ದೂರ ಆಗಿ ಅನೇಕ ವರ್ಷಗಳಾಗಿವೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸದ್ಯ ದರ್ಶನ್ ಜೊತೆ ಪವಿತ್ರ ಗೌಡ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ದರ್ಶನ್ ಬೆಂಬಲಕ್ಕೆ ನಿಂತ ಜೀವದ ಗೆಳೆಯರು ಹೋಟೆಲ್ ಗಲಾಟೆಯಲ್ಲೂ ಇದ್ರ ಪವಿತ್ರ ಗೌಡ ಅನ್ನುವಂಥದ್ದು ಈಗ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇತ್ತೀಚೆಗೆ ಮೈಸೂರಿನ ಸಂತೇಶ್ ನಾಗರಾಜ್ ಹೋಟೆಲ್ ನಲ್ಲಿ ನಡೆದ ಗಲಾಟೆ ಸಮಯದಲ್ಲಿ ಪವಿತ್ರ ಗೌಡ ಸಹ ಇದ್ರು ಅಂತ ನಿರ್ದೇಶಕ ಇಂದ್ರಜಿತ್ ಅವರು ಬಹಿರಂಗವನ್ನ ಪಡಿಸಿದ್ದಾರೆ. ದರ್ಶನ್ ಸ್ನೇಹಿತರ ಜೊತೆ ಪವಿತ್ರ ಗೌಡ ಹೋಟೆಲ್ನಲ್ಲಿ ಇದ್ರು ಅಂತ ಇಂದ್ರಜಿತ್ ಆರೋಪ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಸೈಲೆಂಟ್ ಆಗಿದ್ದ ಪವಿತ್ರ ಗೌಡ ಹೆಸರು ಇದೀಗ ಮತ್ತೆ ಸದ್ದನ್ನ ಮಾಡ್ತಾ ಇದೆ. ಅಷ್ಟಕ್ಕೂ ದರ್ಶನ್ ಜೊತೆ ಪವಿತ್ರ ಗೌಡ ಹೆಸರು ಪದೇ
ಪದೇ ಯಾಕೆ ಕೇಳಿ ಬರ್ತಿದೆ ಎನ್ನುವಂತಹ ಸತ್ಯವನ್ನ ಅವರೇ ಬಹಿರಂಗ ಮಾಡಬೇಕು ಹೊರತು ಬೇರೆ ಯಾರಿಗೂ ಬಹಿರಂಗ ಮಾಡೋಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ವಿಚಾರವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಹೆಸರುಗಳು ಅವಾಗವಾಗ ಕೇಳಿ ಬರ್ತಾ ಇತ್ತು. ಅಂದ್ರೆ 4-5 ವರ್ಷಗಳಲ್ಲಿ ಕೇಳಿ ಬರ್ತಾ ಇತ್ತು. ದರ್ಶನ್ ಅವರ ಶೂಟಿಂಗ್ ಸೆಟ್ಗೂ ಕೂಡ ಪವಿತ್ರ ಗೌಡ ಅವರು ಹೋಗಿದ್ರಂತೆ, ಅವ್ರನ್ನ ಭೇಟಿ ಆಗಿದ್ರಂತೆ. ಶೂಟಿಂಗ್ ಸೆಟ್ ಅಂತಂದ್ರೆ ಗುರುಕ್ಷೇತ್ರ ಶೂಟಿಂಗ್ ಮಾಡಿದ್ದು ಹೈದರಾಬಾದಿಗೂ ಹೋಗಿದ್ರಂತೆ, ಭೇಟಿಯನ್ನ ಮಾಡಿದ್ರಂತೆ. ಇವತ್ತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಆಕ್ಟಿವ್ ಆಗಿ ದರ್ಶನ್ ತಮ್ಮ ಜೊತೆಗಿರುವಂತಹ ಫೋಟೋಗಳನ್ನ, ಅಂದ್ರೆ ದರ್ಶನ್ ಅವರು ಪವಿತ್ರ ಗೌಡ ಅವರ ಜೊತೆ ಇರುವಂತಹ ಅಷ್ಟು ಫೋಟೋಗಳನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಅಸಮಾಧಾನಗೊಂಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.